ನಮಸ್ಕಾರ, ನಾನು ಶಿವಕುಮಾರ್. ಸೊ, ಎಕ್ಸಸೈಸ್ 3.2 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಚಾಪ್ಟರ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಓಕೆ, ಸೊ ಎಕ್ಸಸೈಸ್ 3.2 ಥರ್ಡ್ ಮೇನ್ ಕ್ವೆಶನ್, ಫಿಫ್ತ್ ಸಬ್ ಕ್ವೆಶನ್. ಕ್ವೆಶನ್ ನೋಡಿ, ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು 9/11 ಆಗುತ್ತದೆ. 9/11 ಆಗುತ್ತದೆ. ಅದೇ ಅಂಶ ಮತ್ತು ಛೇದೆರಡಕ್ಕೂ ಮೂರನ್ನು ಸೇರಿಸಿದರೆ ಅದು 5/6 ಆಗುತ್ತದೆ. ಓಕೆ, ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 is added to both numerator and denominator. If 3 is added to the numerator, to both the numerator and denominator, it becomes 5/6. Find the fraction. ಓಕೆ, ಸೊ ನಮಗೊಂದು ಗೊತ್ತಿದೆ, ಒಂದು ಫ್ರಾಕ್ಷನ್ ಅಂದರೆ ಅದಕ್ಕೆ ಎರಡು ವ್ಯಾಲ್ಯೂ ಇರುತ್ತೆ, ಎಕ್ಸ್ ಅಪಾನ್. ಸೊ ಲೆಟ್ ನ್ಯೂಮರೇಟರ್ ಅಂದರೆ ಅಂಶ ಈಕ್ವಲ್ ಟು ಎಕ್ಸ್, ಲೆಟ್ ಡಿನಾಮಿನೇಟರ್ ಅಂದರೆ ಛೇದ ಈಕ್ವಲ್ ಟು ವೈ. ಓಕೆ, ಸೊ ಫ್ರಾಕ್ಷನ್ ಏನು ಹೇಳುತ್ತೆ ನೋಡಿ. ಸೊ ನ್ಯೂಮರೇಟರ್ಗೆ ಎರಡನ್ನು ಆ್ಯಡ್ ಮಾಡಿದಾಗ x+2 ಆ್ಯಂಡ್ y+3 ಏನಾಗುತ್ತೆ, ಅದು 9/11. ಓಕೆ, ಸೊ ಇನ್ನೊಂದು ಫ್ರಾಕ್ಷನ್ ಇದೆ, ಅದಕ್ಕೆ x+3 ಅಪಾನ್ y+3 ಈಕ್ವಲ್ ಟು 5/6. ಓಕೆ, ಇದನ್ನ ಎಕ್ಸ್ಪ್ಲನೇಷನ್. ಸೊ ಇಫ್ 2 is added to both numerator, 2 is added to both numerator and denominator. ಓಕೆ, ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಎರಡಕ್ಕೂ ಎರಡನ್ನು ಆ್ಯಡ್ ಮಾಡಿದಾಗ 9/11 ಬರುತ್ತೆ. ಓಕೆ, ಆಮೇಲೆ ಎರಡಕ್ಕೂ x+3 y+3 ಮಾಡಿದಾಗ 5/6. ಸೊ ಇದನ್ನ ರಿಸಾಲ್ವ್ ಮಾಡಿಕೊಂಡು ಆಮೇಲೆ ಫ್ರಾಕ್ಷನ್ನ ಕಂಡುಹಿಡಿಬೇಕು. ಸೊ ಈ ಥರ ಇದ್ದಾಗ ನಾವು ಯೂಶ್ವಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ 11 ಇಂಟು x+2 ಈಕ್ವಲ್ ಟು 9 ಇಂಟು y+2. ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ. 11x ಪ್ಲಸ್ 11 2s are 22 ಈಕ್ವಲ್ ಟು 9y ಪ್ಲಸ್ 9 2s are 18. ಇದನ್ನು ರೀಸ್ಟ್ರಕ್ಚರ್ ಮಾಡಬೇಕು. ಸೊ 11x ಈ ಪ್ಲಸ್ 9y ಈ ಕಡೆ ಬಂದಾಗ -9y. ಓಕೆ, ಸೊ ಈ 18 ಇಲ್ಲೇ ಬರಿತೀನಿ. ಈ ಪ್ಲಸ್ 22 ಈ ಕಡೆ ಬಂದಾಗ -22 ಆಗುತ್ತೆ. ಸೊ 11x ಮೈನಸ್ 9y ಈಕ್ವಲ್ ಟು -4. ಯಾಕಂದರೆ ಗ್ರೇಟರ್ ನಂಬರ್ ಸಿಂಬಲ್. ಓಕೆ, ಗ್ರೇಟರ್ ನಂಬರ್ ಸಿಂಬಲ್. ಇಲ್ಲಿ ಪ್ಲಸ್ 18 ಇದೆ, ಇದು -22 ಇದೆ, ಸೊ -4. ಇದು ಫಸ್ಟ್ ಈಕ್ವೇಷನ್. ಓಕೆ, ಸೊ ಇಲ್ಲಿನೂ ಸೇಮ್ ಕ್ರಾಸ್ ಮಲ್ಟಿಪ್ಲೈ, ಇದು ನ್ಯೂಮರೇಟರ್ ಜೊತೆಗೆ ಇದು ಡಿನಾಮಿನೇಟರ್. ಸೊ 6 ಇಂಟು x+3 ಈಕ್ವಲ್ ಟು 5 ಇಂಟು y. 6x ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 6x ಪ್ಲಸ್ 6 3s are 18 ಈಕ್ವಲ್ ಟು 5y 5 3s are 50. ಸೊ ಇದನ್ನು ಈ ಕಡೆ ತೊಗೊಂಬರ್ತಾ ಇದ್ದೀವಿ, ಇದನ್ನು ಈ ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ 6x ಮೈನಸ್ 5y ಈಕ್ವಲ್ ಟು 15 ಮೈನಸ್ 18. ಸೊ 6x ಮೈನಸ್ 5y equal to 15 minus 18 is 3, greater number symbol minus. So 6x minus 5y equal to minus. This is second equation. So simplify equation 1. So 11x minus 9y equal to minus 4. 11x ಇಲ್ಲೇ ಉಳಿಯುತ್ತೆ. ಈ ಮೈನಸ್ 9y ಈ ಕಡೆ ಹೋದಾಗ -4 ಪ್ಲಸ್ 9y. ಓಕೆ, ಸೊ ಎಕ್ಸ್ ಯಾವುದ್ರ ಜೊತೆ ಡಿವೈಡ್, ಈ 11 ಈ ಕಡೆ ಕೆಳಗೆ ಬಂದಾಗ ಡಿವಿಷನಲ್ಲಿ ಹೋಗುತ್ತೆ. ಯಾವುದ್ರ ಜೊತೆ ಡಿವೈಡ್ ಮಾಡಬೇಕು ಈ ಕನ್ಫ್ಯೂಷನ್ನೇ ಬೇಡ, ಎರಡರ ಜೊತೆಗೂ ಡಿವೈಡ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 11. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು. ಓಕೆ, ಸೊ ಸಬ್ಸ್ಟಿಟ್ಯೂಟ್
value of x in equation to 6x minus 5y equal to minus. So x value 6 multiplied by whole ಇದು minus 4 plus 9y, okay, so divided by 11 minus 5y equal to minus 3. ಸೊ ಇಲ್ಲಿ ಏನು ಉಳಿದಿಲ್ಲ. ಸೊ ಇದಕ್ಕೆ ಎಲ್ ಸಿ ಎಮ್ ಮಾಡಬೇಕು. ಪೈಲ ಇದನ್ನು ಮಲ್ಟಿಪ್ಲೈ ಮಾಡೋಣ ಇದ್ರ ಜೊತೆಗೆ. 6 minus 24, 6 into minus 4 is minus 24, plus into plus plus 6 9s are 54y divided by 11 minus 5y upon 1 equal to minus. So ಈ ಎಲ್ ಸಿ ಎಮ್ ಬೇಕು. ಕಾಮನ್ ಡಿನಾಮಿನೇಟರ್ ಇಂಟು 11 into 11. Common denominator is 11 minus 24 plus 54y. 11 5s are 55 minus 55y equal to minus. ಸೊ ಈ 11 ಇದ್ರ ಜೊತೆಗೆ ಹೋದಾಗ minus 24 plus 54y minus 55y equal to ಇದು 11 minus 3 into 11 is minus 30. ಸೊ ಈ minus 24 ಈ ಕಡೆ ಕಳಿಸ್ತಾ ಇದ್ದೀವಿ. ಸೊ 54 minus 55 is 1y, ಬಟ್ ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಇದೆ. minus y equal to minus 33 plus 24. ಸೊ minus y equal to minus 9. ಈ ಮೈನಸ್ನ ಕ್ಯಾನ್ಸಲ್ ಮಾಡ್ತು. ಸೊ y equal to 9. ಇದರದ್ದು ವ್ಯಾಲ್ಯೂ ಆಯಿತು. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ 9, ವ್ಯಾಲ್ಯೂ ಆಫ್ y ಇನ್ ಐದರ್ ಇಕ್ವೇಶನ್, ಯಾವುದರ ಒಂದು ಇಕ್ವೇಶನ್. ಇನ್ ಇಕ್ವೇಶನ್ 1 ಮಾಡೋಣ. ಸೊ 6x minus 5y equal to minus. ಸೊ y ವ್ಯಾಲ್ಯೂ 9 ಇದೆ. 6x minus 5 into y ಬದಲಿ 9 equal to minus 6x minus 9 5s are 55 equal to minus. So 6x ಈ minus 45 ಈ ಕಡೆ ಹೋದಾಗ plus 40 plus. So 6x equal to minus 3 plus 45 greater number symbol plus ಅಲ್ಲಿ 42. So x equal to 42 upon 6 1s are 6 7s are. So y value ಬಂತು. x value equal to 7, y value equal to 9. So fraction is, ನಾವು ಫಸ್ಟ್ ಫ್ರಾಕ್ಷನ್ ಏನು ತೊಗೊಂಡಿದ್ವಿ, x upon y. ಸೊ x value is 7 upon, ಇದೇ ನಮ್ಮ. ಥ್ಯಾಂಕ್ ಯು.